ಎಲ್ಲರಿಗೂ ಐಡಿಯಾಸ್ ಫೋರಂಗೆ ಸ್ವಾಗತ. ಇವತ್ತಿನ MCQ ಸರಣಿಯಲ್ಲಿ ಈ ಒಂದು ಸರಣಿಯಲ್ಲಿ ಎರಡನೇ ವಿಡಿಯೋ ನಂಬರ್ 2 ಇದು. ಯಾರು ಕಳೆದ ವಿಡಿಯೋನ ನೋಡಿಲ್ಲ, ಸಪರೇಟ್ ಪ್ಲೇಲಿಸ್ಟ್ ಇದೆ, ಅದರ ಮುಖಾಂತರವಾಗಿ ನೋಡ್ಕೊಳ್ತಾ ಬರಬಹುದಾಗುತ್ತೆ. ದಿ ಬೆಸ್ಟ್ ಪ್ರಶ್ನೆಗಳನ್ನ, ಹಲವಾರು ಎಕ್ಸಾಮ್ಸ್ ಅಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನ ಇಲ್ಲಿ ಚರ್ಚೆ ಮಾಡುವಂತ ಕೆಲಸವನ್ನ ನಾನು ಮಾಡ್ತಾ ಹೋಗ್ತೇನೆ. ಮೊದಲನೇ ಪ್ರಶ್ನೆ, ಈ ಕೆಳಗಿನ ಯಾವ ಕಾಯ್ದೆಗಳು ಬ್ರಿಟಿಷ್ ಭಾರತದಲ್ಲಿ ಕೋಮು ಪ್ರಾತಿನಿಧ್ಯವನ್ನ ಒದಗಿಸಿವೆ, ಕಮ್ಯುನಲ್ ರೆಪ್ರೆಸೆಂಟೇಷನ್ ಅನ್ನ ಒದಗಿಸಿವೆ ಅಂತ ಕೇಳಿದಾಗ ಇದನ್ನ ಮಧ್ಯಪ್ರದೇಶದ ಎಕ್ಸಾಮ್ಸ್ ಅಲ್ಲಿ ಕೇಳಿರುವಂತ ಒಂದು ಪ್ರಶ್ನೆ ಇದು. ಮಾರ್ಲೆ ಮಿಂಟೋ ರಿಫಾರ್ಮ್ಸ್ 1909 ಆಪ್ಷನ್ ಬಿ ಇದಕ್ಕೆ ಉತ್ತರ. ನೋಡಿ, ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಏನು ನ್ಯಾಷನಲಿಸಂ ಇತ್ತು ಅದನ್ನ ಕಡಿಮೆ ಮಾಡಲಿಕ್ಕೆ ಒಡೆದು ಆಳುವ ನೀತಿಯನ್ನ ನಾವಿಲ್ಲಿ ಕಾಣ್ತಾ ಹೋಗ್ತೇವೆ. ಮುಸ್ಲಿಮರಿಗೆ ಪ್ರತ್ಯೇಕ ಪ್ರಾತಿನಿಧ್ಯವನ್ನು ಕೊಡುವ, ಕೋಮು ಪ್ರಾತಿನಿಧ್ಯವನ್ನು ಕೊಡುವ ಮುಖಾಂತರವಾಗಿ ಹಿಂದೂ ಮತ್ತು ಮುಸ್ಲಿಮರ ಮಧ್ಯೆ ದ್ವೇಷ ಮತ್ತು ಅವರ ಮಧ್ಯೆ ಜಗಳವನ್ನ ತಂದಿಡುವಂತ ಕೆಲಸವನ್ನು ಮಾಡ್ತಾ ಹೋಗ್ತಾರೆ ಬ್ರಿಟಿಷರು. ಮಾರ್ಲೆ ಮಿಂಟೋ ಸುಧಾರಣೆಗಳು 1909ರಲ್ಲಿ ಈ ಒಂದು ಪ್ರಾತಿನಿಧ್ಯವನ್ನ ಒದಗಿಸಿವೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. 1909ರ ಕಾಯ್ದೆ ಬಗ್ಗೆ ಹಲವಾರು ಪ್ರಶ್ನೆಗಳು ಎಕ್ಸಾಮ್ಸ್ ಅಲ್ಲಿ ಬಂದಿವೆ. ಮೊಟ್ಟ ಮೊದಲ ಬಾರಿಗೆ ಭಾರತೀಯರಿಗೆ ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಲ್ಲಿ ಮೆಂಬರ್ಶಿಪ್ ಅನ್ನ ಕೊಡಲಾಯಿತು ಭಾರತೀಯರಿಗೆ. ಇದು ಕೂಡ ಎಕ್ಸಾಮ್ಸ್ ಅಲ್ಲಿ ಇಂಪಾರ್ಟೆಂಟ್. ಮುಸ್ಲಿಮರಿಗೆ ಸಪರೇಟ್ ಎಲೆಕ್ಟರೇಟ್ ಅನ್ನ ಕೊಡಲಾಯಿತು. ಇದರ ಮುಖಾಂತರವಾಗಿ ಕೇವಲ ಮುಸಲ್ಮಾನರು ಮಾತ್ರ ಅವರಿಗೆ ವೋಟ್ ಅನ್ನು ಹಾಕುವಂತಹ ಕೆಲಸ ಕೂಡ ಇಲ್ಲಿ ಆಯಿತು. ಇದರ ಮುಖಾಂತರವಾಗಿ ಕಮ್ಯುನಲ್ ರೆಪ್ರೆಸೆಂಟೇಷನ್ ಅನ್ನ ಭಾರತೀಯ ರಾಜಕೀಯದಲ್ಲಿ ಇಲ್ಲಿ ತರಲಾಯಿತು. ಬಹುಮುಖ್ಯವಾಗಿ ಲಾರ್ಡ್ ಮಿಂಟೋ ಅವರು ಸತ್ಯೇಂದ್ರ ಪಿ ಸಿನ್ಹಾ ಅವರನ್ನ ವೈಸ್ರಾಯ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ಗೆ ಮೊಟ್ಟ ಮೊದಲ ಭಾರತೀಯ ಮೆಂಬರ್ ಆಗಿ ಸೇರಿಸಿಕೊಳ್ಳಲಾಯಿತು. ಆದ್ದರಿಂದ ಎಕ್ಸಾಮ್ಸ್ ಅಲ್ಲಿ ಕೇಳಬಹುದು, ಈ ಕೆಳಗಿನ ಯಾರು ಮೊಟ್ಟ ಮೊದಲ ಇಂಡಿಯನ್ ಮೆಂಬರ್, ವೈಸ್ರಾಯ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಎಂಟರಂತಹ ಇಂಡಿಯನ್ ಮೆಂಬರ್ ಯಾರಪ್ಪ ಅಂತ ಕೇಳಿದಾಗ, ಪ್ರವೇಶವನ್ನು ಪಡೆದಂತಹ ಇಂಡಿಯನ್ ಮೆಂಬರ್ ಯಾರು ಅಂತ ಕೇಳಿದಾಗ ಸತ್ಯೇಂದ್ರ ಪಿ ಸಿನ್ಹಾ ಅವರು ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ. ಹಲವಾರು ಎಕ್ಸಾಮ್ಸ್ ಅಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. 12ನೇ ಪ್ರಶ್ನೆ, ಮಾರ್ಲೆ ಮಿಂಟೋ ಸುಧಾರಣೆಯನ್ನ ಯಾವ ವರ್ಷದಲ್ಲಿ ಘೋಷಿಸಲಾಯಿತು? ಈಸಿ ಪ್ರಶ್ನೆ ಇದು. 1909ರಲ್ಲಿ ಮಾರ್ಲೆ ಮಿಂಟೋ ರಿಫಾರ್ಮ್ಸ್ ಡಿಕ್ಲೇರ್ಡ್ ಇನ್ ದ ಇಯರ್ ಆಫ್ 1909 ಅಂತ ಗೊತ್ತಿರಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಟ್ರಾ ಪಾಯಿಂಟ್ಸ್ ಅನ್ನು ಕೂಡ ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ. ಸರ್, ಮಾರ್ಲೆ ಮಿಂಟೋ ಅಂತ ಯಾಕೆ ಕರಿತೀವಿ ಅಂತಂದ್ರೆ, ಅವತ್ತಿನ 1909ರ ಟೈಮಲ್ಲಿ ಮಾರ್ಲೆ ಅವರು ಭಾರತದ ಸೆಕ್ರೆಟರಿ ಆಗಿದ್ರು, ಮಿಂಟೋ ಅವರು ವೈಸ್ರಾಯ್ ಆಗಿದ್ರು. ಇವರಿಬ್ರು ಕೂಡ ಸೇರಿ ಮಾಡಿಕೊಡುವಂತ ಒಂದು ಕಾಯ್ದೆ ಆಗಿದೆ. ಇದನ್ನ ಮಾರ್ಲೆ ಮಿಂಟೋ ಸುಧಾರಣೆಗಳು ಅಂತ ಕರಿತೀವಿ. ಮೊಟ್ಟ ಮೊದಲ ಬಾರಿಗೆ ಈ ಒಂದು ಕಾಯ್ದೆ ಮುಖಾಂತರವಾಗಿ ಡೈರೆಕ್ಟ್ ಎಲೆಕ್ಷನ್ ಅನ್ನ, ಒಂದು ಪ್ರಿನ್ಸಿಪಲ್ ಅನ್ನ ಜಾರಿಗೆ ತರಲಾಯಿತು ಅನ್ನೋದು ಕೂಡ ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಪ್ರಶ್ನೆ, ಮೊದಲ ಬಾರಿಗೆ ಶಾಸನ ಸಭೆಯಲ್ಲಿ ಕೆಲವು ಚುನಾಯಿತ ಪ್ರಾತಿನಿಧ್ಯವನ್ನ ಯಾವ ಭಾರತ ಸರ್ಕಾರದ ಕಾಯ್ದೆಯು ಅನುಮೋದಿಸಿದೆ ಅಥವಾ ಅನುಮತಿಸಿದೆ ಅಂತ ಕೇಳಿದಾಗ, ಸೇಮ್ ನಾನು ನಿಮ್ಗೆ ಹೇಳಿದೆ, ಇಲ್ಲೇ ನಿಮಗೆ ಆನ್ಸರ್ನ ಕೊಟ್ಟಿದ್ದೆ. ಪ್ರಿನ್ಸಿಪಲ್ ಆಫ್ ಡೈರೆಕ್ಟ್ ಎಲೆಕ್ಷನ್ ಸೇಮ್ ಇಲ್ಲೇ ಕೂಡ ಕೇಳಿರುವಂತಹದ್ದು. ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1909 ಅಥವಾ ಮಾರ್ಲೆ ಮಿಂಟೋ ಕಾಯ್ದೆ 1909 ಆಪ್ಷನ್ ಬಿ ಇಲ್ಲಿ ಉತ್ತರ ಆಗುತ್ತೆ. ಸೇಮ್ ಎಕ್ಸ್ಪ್ಲನೇಷನ್ ಅದಕ್ಕೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಭಾರತೀಯ ಶಾಸಕಾಂಗವನ್ನ ಮೊದಲ ಬಾರಿಗೆ ದ್ವಿಸದನವನ್ನಾಗಿ ಯಾವಾಗ ಮಾಡಲಾಯಿತು ಅಂತ ಕೇಳಿದಾಗ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ ಇದು. ದ ಗವರ್ನಮೆಂಟ್ ಆಫ್ ಇಂಡಿಯಾ ಆಕ್ಟ್ 1919ರ ಕಾಯ್ದೆ ಮುಖಾಂತರವಾಗಿ, ಆಪ್ಷನ್ ಸಿ ಉತ್ತರ ಆಗುತ್ತೆ. 1919ರ ಕಾಯ್ದೆ ಮುಖಾಂತರವಾಗಿ ಭಾರತೀಯ ಒಂದು ಶಾಸಕಾಂಗವನ್ನ ಮೊದಲ ಬಾರಿಗೆ ದ್ವಿಸದನವನ್ನಾಗಿ ಮಾಡಲಾಯಿತು ಅನ್ನೋದು ಕೂಡ ನಿಮಗೆ ಗೊತ್ತಿರಲಿ. ಈ ಒಂದು ಕಾಯ್ದೆ ಮುಖಾಂತರವಾಗಿ ಮೊಟ್ಟ ಮೊದಲ ಬಾರಿಗೆ ಡಯಾರ್ಕಿ ಅನ್ನುವಂತ ಒಂದು ಸಿಸ್ಟಮ್ ಅನ್ನ ಜಾರಿಗೆ ತರಲಾಗುತ್ತೆ. ಪ್ರಾವಿನ್ಸ್ಗಳಲ್ಲಿ, ಸೆಂಟ್ರಲ್ ಅಲ್ಲ, ಪ್ರಾವಿನ್ಸ್ಗಳಲ್ಲಿ ಡಯಾರ್ಕಿ ಅನ್ನುವಂತ ಒಂದು ಸಿಸ್ಟಮ್ ಅನ್ನ ತರಲಾಗುತ್ತೆ. ಡಯಾರ್ಕಿ ಅಂದ್ರೆ ಏನು? ಹಲವಾರು ಎಕ್ಸಾಮ್ಸ್ ಅಲ್ಲಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಡಯಾರ್ಕಿ ಅಂತಂದ್ರೆ ಸಬ್ಜೆಕ್ಟ್ ಗಳಲ್ಲಿ ರಿಸರ್ವ್ಡ್ ಮತ್ತು ಟ್ರಾನ್ಸ್ಫರ್ಡ್ ಅಂತ ಎರಡು ಸಬ್ಜೆಕ್ಟ್ಸ್ ಗಳನ್ನ ಮಾಡಿರ್ತಾರೆ. ಖಾತೆಗಳು ಅಂತ, ರಿಸರ್ವ್ಡ್ ಅಂದ್ರೆ ಅದಕ್ಕೆ ಶಾಸಕಾಂಗ ಕೊಡಲಾಗಿರ್ತದೆ, ಟ್ರಾನ್ಸ್ಫರ್ಡ್ ಅಂದ್ರೆ ಅದಕ್ಕೊಂದು ಸಂಸ್ಥೆನ ಕೊಡಲಾಗಿರ್ತದೆ. ಲೈಕ್ ಹೀಗೆ ಎರಡು ಪ್ರತ್ಯೇಕವಾದಂತಹ ಒಂದು ಡಿಪಾರ್ಟ್ಮೆಂಟ್ ಗಳನ್ನ ಮಾಡುವಂತಹದ್ದು ಅಂತ ಅರ್ಥ. ರಿಸರ್ವ್ಡ್ ಮತ್ತು ಟ್ರಾನ್ಸ್ಫರ್ಡ್ ಎರಡು ಲಿಸ್ಟ್ ಆಗಿ, ನಾವೇನು ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿಗಳಿಗೆ ಸಮರ್ಥಿ ಪಟ್ಟಿಗಳಂತ ಮಾಡ್ಬಿಟ್ಟು ಆ ಪಟ್ಟಿಗಳಿಗೆ ಸಂಬಂಧಪಟ್ಟಂತೆ ಅಧಿಕಾರವನ್ನು ಮಾಡಲಿಕ್ಕೆ ಸೆಪರೇಟ್ ಶಾಸಕಾಂಗಗಳಿಗೆ ಅಧಿಕಾರವನ್ನು ಕೊಡಲಾಗುತ್ತದೆ.
ಕೇಂದ್ರ ಪಟ್ಟಿ ಅಂದ್ರೆ ಕೇಂದ್ರ ಸರ್ಕಾರ ಮಾಡುವಂತದ್ದು, ರಾಜ್ಯ ಪಟ್ಟಿ ರಾಜ್ಯ ಸರ್ಕಾರ ಮಾಡುವಂತದ್ದು, ಸಮವರ್ತಿ ಪಟ್ಟಿ ಅಂದ್ರೆ ಎರಡು ಸೇರ್ಕೊಂಡು ಮಾಡುವಂತದ್ದು ಅಥವಾ ಎರಡು ಕೂಡ ಮಾಡಬಹುದು. ಅದರಲ್ಲಿ ಕೇಂದ್ರವೇ ಪ್ರಿವೇಲ್ ಆಗುತ್ತೆ, ಅದೇ ಡಾಮಿನೇಟ್ ಅನ್ನು ಮಾಡುತ್ತೆ. ಆ ರೀತಿಯಾಗಿ ನಾವು ಡಿವೈಡ್ ಮಾಡ್ಕೊಂಡಿದ್ವಿ. ಅದೇ ರೀತಿಯಾಗಿ ಅವತ್ತಿನ ಕಾಲದಲ್ಲಿ ಪ್ರಾವಿನ್ಸ್ ಗಳಲ್ಲಿ ರಿಸರ್ವ್ಡ್ ಮತ್ತು ಟ್ರಾನ್ಸ್ಫರ್ಡ್ ಅನ್ನೋ ಪಟ್ಟಿಗಳನ್ನ ಮಾಡ್ಕೊಳ್ಳಲಾಗಿತ್ತು. ಆದ್ದರಿಂದ ಡಯಾರ್ಕಿಯನ್ನ ಮೊಟ್ಟ ಮೊದಲ ಬಾರಿಗೆ ಪ್ರಾವಿನ್ಸ್ ಗಳಲ್ಲಿ ಇಂಟ್ರೊಡ್ಯೂಸ್ ಮಾಡಿದ ಯಾವ ಕಾಯ್ದೆ ಅಂತ ಕೇಳಿದಾಗ 1919ರ ಕಾಯ್ದೆ ಎನ್ನುವಂಥದ್ದು ಗೊತ್ತಿರಬೇಕು. ಮತ್ತು ಈ ಒಂದು ಕಾಯ್ದೆ ಮೊಟ್ಟ ಮೊದಲ ಬಾರಿಗೆ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅನ್ನ ಭಾರತದಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತು. ಮತ್ತು ಈ ಒಂದು ಕಾಯ್ದೆ ಲಂಡನ್ ನಲ್ಲಿ ಭಾರತೀಯ ಹೈ ಕಮಿಷನರ್ ಆಫೀಸ್ ಅನ್ನ ಕೂಡ ಈ ಒಂದು ಕಾಯ್ದೆ ಮುಖಾಂತರವಾಗಿ ಸ್ಥಾಪನೆ ಮಾಡಲಾಯಿತು. ಮತ್ತು ಈ ಒಂದು ಕಾಯ್ದೆ ಮುಖಾಂತರವಾಗಿ ಮೊಟ್ಟ ಮೊದಲ ಬಾರಿಗೆ ಕೆಲವು ಮಹಿಳೆಯರು ವೋಟ್ ಅನ್ನ ಹಾಕುವಂತಹ ಅಧಿಕಾರವನ್ನು ಕೂಡ ಪಡೆದುಕೊಂಡರು ಅನ್ನುವಂಥದ್ದು ಕೂಡ ನಿಮಗೆ ಗೊತ್ತಿರಲಿ. 1919ರ ಕಾಯ್ದೆಯನ್ನ ಮಾಂಟೆಗೋ ಚೆಮ್ಸ್ಫರ್ಡ್ ಕಾಯ್ದೆ ಅಂತ ಕೂಡ ಕರೀತೀವಿ. ಅದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ಕ್ವಶನ್ ಅಲ್ಲಿ ಚರ್ಚೆ ಮಾಡ್ತಾ ಬರ್ತೀನಿ. 15ನೇ ಪ್ರಶ್ನೆ, ಡಯಾರ್ಕಿಯನ್ನ ಯಾವಾಗ ಮೊದಲು ಪರಿಚಯಿಸಲಾಯಿತು ಅಂತ ಕೇಳಿದ್ದಾರೆ. ಸೇಮ್ ಆ ಒಂದು 1919ರ ಕಾಯ್ದೆಯಲ್ಲಿ ಅದಕ್ಕೆ ಮಾಂಟೆಗೋ ಚೆಮ್ಸ್ಫರ್ಡ್ ಅಥವಾ ಮಾಂಟ್ಫೋರ್ಡ್ ರಿಫಾರ್ಮ್ಸ್ ಅಂತ ಕೂಡ ಕರಿತೀವಿ. ಮಾಂಟ್ಫೋರ್ಡ್ ರಿಫಾರ್ಮ್ ಸುಧಾರಣೆಗಳು ಅಂತ ಕೂಡ ಕರಿತೀವಿ. ಸೇಮ್ ಅದ್ರ ಬಗ್ಗೆ ಚರ್ಚೆ ಕೂಡ ಮಾಡಿದ್ದೀನಿ ನಿಮಗೆ. ಮಾಂಟೆಗೋ ಚೆಮ್ಸ್ಫರ್ಡ್ ಸರ್ ಯಾರು? ಚೆಮ್ಸ್ಫರ್ಡ್ ಅನ್ನುವಂಥದ್ದು ವೈಸ್ರಾಯ್, ಮಾಂಟೆಗೋ ಅನ್ನುವಂಥದ್ದು ಸೆಕ್ರೆಟರಿ ಆಗಿದ್ರು, ಭಾರತದ ಸೆಕ್ರೆಟರಿ ಆಗಿದ್ರು. ನೋಡ್ರಿ, ಮಾಂಟೆಗೋ ಎಡ್ವಿನ್ ಮಾಂಟೆಗೋ ಅನ್ನೋರು ಸೆಕ್ರೆಟರಿ ಆಫ್ ದ ಸ್ಟೇಟ್ ಆಫ್ ಫಾರ್ ಇಂಡಿಯಾ, ಚೆಮ್ಸ್ಫರ್ಡ್ ಅನ್ನೋರು ಭಾರತದ ವೈಸ್ರಾಯ್ ಆಗಿದ್ರು. ಇವರಿದ್ದಾಗ ತಂದಿರುವಂಥದ್ದು. ಅದರಿಂದ ಈ ಒಂದು 1919ರ ಕಾಯ್ದೆಯನ್ನ ಮಾಂಟೆಗೋ ಚೆಮ್ಸ್ಫರ್ಡ್ ಅಥವಾ ಮಾಂಟ್ಫೋರ್ಡ್ ರಿಫಾರ್ಮ್ಸ್ ಅಂತ ಕೂಡ ಕರಿತೀವಿ. ಮುಂದಿನ ಪ್ರಶ್ನೆ, ಭಾರತೀಯ ಇತಿಹಾಸ ಸಂದರ್ಭದಲ್ಲಿ ಡಯಾರ್ಕಿ ತತ್ವವು ಡ್ಯಾಶ್ ಅನ್ನ ಉಲ್ಲೇಖಿಸುತ್ತದೆ. ಇದನ್ನ 2017ರಲ್ಲಿ UPSC ನಾಗರಿಕ ಸೇವಾ ಪರೀಕ್ಷೆಯ ಪ್ರಿಲಿಮಿನರಿ ಎಕ್ಸಾಮ್ಸ್ ಅಲ್ಲಿ ಕೇಳಲಾಗಿತ್ತು. ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ ಇದು. ಡಯಾರ್ಕಿ ಅನ್ನುವಂತಹದ್ದು ಪ್ರಾಂತ್ಯಗಳಿಗೆ ನಿಯೋಜಿಸಲಾದ ವಿಷಯಗಳ ವಿಭಾಗವನ್ನ 2 ವರ್ಗಗಳಾಗಿ ವಿಂಗಡಿಸುವಂತಹದ್ದು. ನಿಮಗೆ ವಿಷಯಗಳನ್ನ ಪಟ್ಟಿಗಳನ್ನ 2 ವರ್ಗಗಳಾಗಿ ವಿಂಗಡಿಸುವಂತದನ್ನ ನಾವು ಡಯಾರ್ಕಿ ಅಂತ ಕರಿತೀವಿ ಅಂತ ಕೂಡ ನಿಮಗೆ ಚರ್ಚೆ ಮಾಡ್ತಾ ಬಂದಿದ್ದ ಆಲ್ರೆಡಿ. ಸೇಮ್ ಆನ್ಸರ್. ಡಿವಿಷನ್ ಆಫ್ ಸಬ್ಜೆಕ್ಟ್ಸ್ ಡೆಲಿಗೇಟೆಡ್ ಟು ದ ಪ್ರಾವಿನ್ಸಸ್ ಇಂಟು 2 ಕ್ಯಾಟಗರೀಸ್. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಕಾಯ್ದೆಯನ್ನ ಜವಾಹರ್ಲಾಲ್ ನೆಹರು ಅವರು ಗುಲಾಮಗಿರಿಯ ಚಾರ್ಟರ್ ಆಫ್ ಸ್ಲೇವರಿ ಅಂತ ವಿವರಿಸಿದ್ದಾರೆ ಅಂತ ಕೇಳಿದಾಗ, ಭಾರತ ಸರ್ಕಾರದ ಕಾಯ್ದೆ 1935ರ ಒಂದು ಕಾಯ್ದೆಯನ್ನ ಜವಾಹರ್ಲಾಲ್ ನೆಹರು ಅವರು ಗುಲಾಮಗಿರಿಯ ಚಾರ್ಟರ್ ಅಂತ ಕರೆದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ಆಗಿ ನಾನು ಹಿಸ್ಟ್ರಿ ಕ್ಲಾಸ್ಗಳಲ್ಲಿ ನಿಮಗೆ ಚರ್ಚೆ ಮಾಡ್ತಾ ಬರ್ತೀನಿ. ಇಲ್ಲಿ ನಿಮಗೆ ಗೊತ್ತಿರಲಿ, ಇದು MCQ ಸೀರೀಸ್ ಆಗಿರೋದ್ರಿಂದ ನಿಮಗೆ ಸ್ವಲ್ಪ ಎಕ್ಸ್ಪ್ಲೇಷನ್ ಕೊಡ್ತಾ ಹೋಗ್ತೀನಿ. ನಿಮಗೆ ರಿವಿಷನ್ ಆಗ್ತಾ ಹೋಗುತ್ತೆ. ಗವರ್ನಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935. ಮುಂದಿನ ಪ್ರಶ್ನೆ, ಭಾರತೀಯ ಸಂವಿಧಾನದಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರಗಳ ಹಂಚಿಕೆಯು ಡ್ಯಾಶ್ ಯೋಜನೆಯ ಮೇಲೆ ಆಧಾರಿತವಾಗಿದೆ ಅಂತ ಕೇಳಿದಾಗ, ಸೇಮ್ ನೋಡ್ರಿ, ಇವತ್ತು ನಮ್ಮ ಸಂವಿಧಾನ ಏನಿದೆ ಅದರಲ್ಲಿ ಬಹುತೇಕ ವಿಚಾರಗಳನ್ನ 1935ರ ಭಾರತ ಸರ್ಕಾರ ಕಾಯ್ದೆಯಿಂದ ತೆಗೆದುಕೊಳ್ಳಲಾಗಿದೆ. ಬಹುತೇಕ ವಿಚಾರಗಳನ್ನ. ಆದ್ರಿಂದ ಈ ಒಂದು ವಿಚಾರ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರಗಳ ಹಂಚಿಕೆಯನ್ನ ಭಾರತದ ಸರ್ಕಾರದ ಕಾಯ್ದೆ 1935 ಇಂದ ಈ ಯೋಜನೆಯ ಮೇಲೆ ಆಧಾರಿತವಾಗಿದೆ ಹೇಳ್ಬೋದಾಗುತ್ತೆ. ಮತ್ತೆ 1935 ಆಕ್ಟ್ ಹೇಳ್ಬೇಕಾದ್ರೆ ನಿಮಗೆ ಈ ಒಂದು ಆಕ್ಟ್ ನ ಮೂಲಕವಾಗಿ ಆಲ್ ಇಂಡಿಯಾ ಫೆಡರೇಷನ್ ಅಂದ್ರೆ ಈ ಒಂದು ಆಲ್ ಇಂಡಿಯಾ ಫೆಡರೇಷನ್ ನಲ್ಲಿ ಬ್ರಿಟಿಷ್ ಇಂಡಿಯಾ ಮತ್ತು ಪ್ರಿನ್ಸ್ಲಿ ಸ್ಟೇಟ್ಸ್ಗಳು, ನೋಡ್ರಿ, ಬ್ರಿಟಿಷ್ ಇಂಡಿಯಾ ಮತ್ತು ಪ್ರಿನ್ಸ್ಲಿ ಸ್ಟೇಟ್ಸ್ಗಳು ಈ ಒಂದು ಆಲ್ ಇಂಡಿಯಾ ಫೆಡರೇಷನ್ ಇರ್ತಾ ಇದ್ರು. ಈ ಒಂದು ಆಕ್ಟ್ ಪವರ್ಸ್ ಅನ್ನ ಸೆಂಟ್ರಗಳಿಗೆ ಮತ್ತು ಪ್ರಾವಿನ್ಸ್ಗಳಿಗೆ ಡಿವೈಡ್ ಮಾಡ್ತು. ಲೈಕ್ ಕೇಂದ್ರ ಮತ್ತು ರಾಜ್ಯಗಳಿಗೆ ಪ್ರಾಂತ್ಯ ಪ್ರಾವಿನ್ಸ್ಗಳಿದ್ದು ಡಿವೈಡ್ ಮಾಡ್ತಾ ಹೋಗುತ್ತೆ. ಈ ಒಂದು ಲಿಸ್ಟ್ ಅಲ್ಲಿ 3 ರೀತಿಯ ಲಿಸ್ಟ್ ಅನ್ನ ಕಾಣ್ತಾ ಹೋಗ್ತೀವಿ. ಇವತ್ತೇ ನಾವು ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ತರ ಕಾಣ್ತೀವಿ. ಅವತ್ತಿನ ಕಾಲದಲ್ಲಿ 1935 ಆಕ್ಟ್ ಅಲ್ಲಿ ಫೆಡರಲ್ ಲಿಸ್ಟ್, ಪ್ರಾವಿನ್ಷಿಯಲ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟ್ ಅಂತೇಳಿ ಸೆಂಟರು ಪ್ರಾವಿನ್ಸು ಬೋತ್. ಇದು ಕೇಂದ್ರ ಪಟ್ಟಿ ಅನ್ಕೋಬಹುದು, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ತರ. ರೆಸಿಡಿಯಲ್ಸ್ ಪವರ್, ವಿಶೇಷ ಅಧಿಕಾರಗಳು ಏನು ಉಳಿದಿದ್ವು ಆ ಅಧಿಕಾರಗಳನ್ನ ವೈಸ್ರಾಯ್ ಅವರಿಗೆ ಕೊಡಲಾಗಿತ್ತು. ಏನು ಇದರಲ್ಲಿ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿಯಲ್ಲಿ ಬಿಟ್ಟು ಉಳಿದ ಅಧಿಕಾರಗಳೇನಿತ್ತು, ಉಳಿದ ಅಧಿಕಾರಗಳನ್ನ ವೈಸ್ರಾಯ್ ಅವರಿಗೆ ಕೊಡಲಾಗಿತ್ತು ಅನ್ನುವಂಥದ್ದು ಕೂಡ ನಿಮಗೆ ಗೊತ್ತಿರಲಿ.
19ನೇ ಪ್ರಶ್ನೆ, ಈ ಕೆಳಗಿನ ಯಾವ ಕಾಯ್ದೆಯ ಮೂಲಕ ಕೇಂದ್ರದಲ್ಲಿ ಡಯಾರ್ಕಿ ವ್ಯವಸ್ಥೆಯನ್ನ ಪರಿಚಯಿಸಲಾಯಿತು? ನೋಡ್ರಿ, ಡಯಾರ್ಕಿ ಅಂದ ತಕ್ಷಣ 1919 ಹೋಗ್ತೀರಿ, 1919 ಹೋಗ್ತೀರಿ. ಆದ್ರೆ 1919 ಕಾಯ್ದೆಯಲ್ಲಿ ಕೊಟ್ಟದ್ದು ಪ್ರಾವಿನ್ಸ್ಗಳಿಗೆ, ಪ್ರಾಂತ್ಯಗಳಿಗೆ ಕೊಟ್ಟದ್ದು. ಆದ್ರೆ ಕೇಂದ್ರದಲ್ಲಿ ಅಂತ ಬಂದಾಗ ವೆರಿ ವೆರಿ ಇಂಪಾರ್ಟೆಂಟ್. ಕೇಂದ್ರದಲ್ಲಿ ಸೆಂಟರ್ ಡಯಾರ್ಕಿ ವಾಸ್ ಇಂಟ್ರೊಡ್ಯೂಸ್ಡ್ ಅಟ್ ದ ಸೆಂಟರ್ ಅಂತ ಕೇಳಿದಾಗ 1935 ಆಕ್ಟು ಪ್ರಾವಿನ್ಸ್ಗಳಲ್ಲಿ ಏನು ಡಯಾರ್ಕಿನ ಕೊಡಲಾಗಿತ್ತು, ರಿಸರ್ವ್ಡ್ ಅಂಡ್ ಟ್ರಾನ್ಸ್ಪೋರ್ಟ್ ಸಬ್ಜೆಕ್ಟ್ಸ್ ಅಂತ, ಅದನ್ನ ರದ್ದು ಮಾಡಿಬಿಟ್ಟು ಸೆಂಟರ್ ಅಲ್ಲಿ ಡಯಾರ್ಕಿನ ಜಾರಿಗೆ ತಂದು ಇಲ್ಲಿ ಅವರು ಈ ತರ 2 ಲಿಸ್ಟ್ಗಳನ್ನ ಕೊಟ್ರು ಅನ್ನುವಂಥದ್ದು ಕೂಡ ನಿಮಗೆ ಗೊತ್ತಿರಲಿ. ಅದರಿಂದ ಆಪ್ಷನ್ ಸಿ ಉತ್ತರ ಆಗುತ್ತೆ. ಆಪ್ಷನ್ ಸಿ, ಕೇಂದ್ರದಲ್ಲಿ ಡಯಾರ್ಕಿ ಅಂತ ಕೇಳಿದಾಗ 1935. ಕ್ಲಿಯರ್. ಫೆಡರಲ್ ಲಿಸ್ಟ್ ಅನ್ನ ಡಿವೈಡ್ ಮಾಡಲಾಯಿತು, ರಿಸರ್ವ್ಡ್ ಮತ್ತು ಟ್ರಾನ್ಸ್ಪೋರ್ಟ್ ಅಂತೇಳಿ. ರಿಸರ್ವ್ಡ್ ಸಬ್ಜೆಕ್ಟ್ಸ್ ಅನ್ನ ಗವರ್ನರ್ ಜನರಲ್ ಮತ್ತು ಅವನ ಒಂದು 3 ಕೌನ್ಸಿಲರ್ಸ್ ಇಂದ ಅವರು ಅಪಾಯಿಂಟ್ ಮಾಡಿದ್ರು, ಅವರು ಅದನ್ನ ಮಾಡ್ತಾ ರಿಸರ್ವ್ಡ್ ಸಬ್ಜೆಕ್ಟ್ಸ್ ಅಲ್ಲಿ ಮಾಡ್ತಾ ಇದ್ರು ಅಂತೇಳಿ. ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ, 1935 ಭಾರತ ಸರ್ಕಾರದ ಕಾಯ್ದೆಯಿಂದ ಸ್ಥಾಪಿಸಲಾದ ಒಕ್ಕೂಟದಲ್ಲಿ ಉಳಿಕೆ ಅಧಿಕಾರಗಳನ್ನ, ರೆಸಿಡಿಯಲ್ ಪವರ್ಸ್ ಗಳನ್ನ ಯಾರಿಗೆ ನೀಡಲಾಗಿದೆ ಅಂತೇಳಿ ಜಸ್ಟ್ ನಿಮಗೆ ಹೇಳಿದೆ. ಈಗಿನ ರೆಸಿಡಿಯಲ್ ಪವರ್ಸ್ ಗಳನ್ನ ಯಾರಿಗೆ ನೀಡಲಾಗಿತ್ತು ಅಂತ ಕೂಡ ನಿಮಗೆ ಹೇಳಿದೆ. ದಟ್ ಇಸ್ ಗವರ್ನರ್ ಜನರಲ್ ಅಥವಾ ವೈಸ್ರಾಯ್ ಅವರಿಗೆ ನೀಡಲಾಗಿತ್ತು. ಆಪ್ಷನ್ ಬಿ. ಆಪ್ಷನ್ ಬಿ. ಕ್ಲಿಯರ್. ಈ ರೀತಿಯಾಗಿ ಪ್ರಶ್ನೆಗಳು ನಿಮಗೆ ಎಕ್ಸಾಮ್ಸ್ ಅಲ್ಲಿ ಬರ್ತಾ ಹೋಗ್ತವೆ. ಇನ್ನು ಬೆಸ್ಟ್ ಪ್ರಶ್ನೆಗಳನ್ನ ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ಎಲ್ಲಾ ಸಬ್ಜೆಕ್ಟ್ಸ್ಗೆ ಸಂಬಂಧಪಟ್ಟಂತೆ ಕೊಡ್ತಾ ಬರುತ್ತೀವಿ. ಇದೇ ರೀತಿಗೆ ನಿಮ್ಮ ಸಪೋರ್ಟ್ ಮಾಡ್ತಾ ಬನ್ನಿ. ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಈ ಸೀರೀಸ್ ನ ಬಗ್ಗೆ ಮಾಹಿತಿಯನ್ನು ತಿಳಿಸಿ. ಅವರು ಕೂಡ ಬಂದು ಡೈಲಿ ಕನಿಷ್ಠ ಪಕ್ಷ 10 ಕ್ವಶನ್ ಅನ್ನು ನೋಡಿದ್ರೆ ನಿಮಗೆ ಕಂಪ್ಲೀಟ್ ರಿವೈಸ್ ಆಗ್ತಾ ಹೋಗುತ್ತೆ. ಥಿಯರಿಯನ್ನು ಏನು ಓದಿರ್ತಾರೆ ಅವ್ರಿಗೆ ರಿವೈಸ್ ಆಗ್ತಾ ಹೋಗುತ್ತೆ. ಹೊಸದಾಗಿ ಬರೋರಿಗೂ ಕೂಡ ಒಂದು ಐಡಿಯಾ ಸಿಗುತ್ತೆ ಯಾವ ರೀತಿಯಾಗಿ ಭಾರತದಲ್ಲಿ ಹಲವಾರು PSC ಗಳಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ, ಯಾವ ಟ್ರೆಂಡು ಎಕ್ಸಾಮ್ಸ್ ಅಲ್ಲಿ ಬರ್ತಾ ಇದೆ ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಎಲ್ಲ ಸಬ್ಜೆಕ್ಟ್ಸ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೊಡ್ತಾ ಬರ್ತೀವಿ. ಇದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.